ಒಂದು ಉದ್ಯೋಗಕ್ಕಾಗಿ ಸಾವಿರಾರು ಯುವಕರು ವರ್ಷಗಳ ಕಾಲ ಕಾಯ್ತಿದ್ದಾರೆ. ಪ್ರತಿದಿನ ಒಂದೇ ಪ್ರಶ್ನೆ, ಜಿಪಿಎಸ್ಟಿಆರ್ ನೋಟಿಫಿಕೇಶನ್ ಯಾವಾಗ ಬರುತ್ತೆ? ಇಂದು ಅವರಿಗೆ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅನುಮೋದನೆ ನೀಡಿದೆ. ಇದರಲ್ಲಿ ಜಿಪಿಎಸ್ಟಿಆರ್, ಎಚ್ಎಸ್ಟಿಆರ್, ಪಿಎಸ್ಟಿ, ಪಿಇಟಿ ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ ಹುದ್ದೆಗಳೂ ಸೇರಿವೆ. ಇದನ್ನು ಕೇಳಿದ ತಕ್ಷಣ ಅನೇಕ ಅಭ್ಯರ್ಥಿಗಳು ನೋಟಿಫಿಕೇಶನ್ ಬಂದೇ ಬಿಟ್ಟಿತಾ ಎಂದು ಖುಷಿಪಟ್ಟರು. ಆದರೆ ಇಲ್ಲೇ ಒಂದು ಸಣ್ಣ ಟ್ವಿಸ್ಟ್ ಇದೆ. ಸರ್ಕಾರ ನೇಮಕಾತಿಗೆ ಅನುಮೋದನೆ ನೀಡಿದೆ, ಆದರೆ ಜಿಪಿಎಸ್ಟಿಆರ್ ಅಧಿಕೃತ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಇನ್ನೂ ಬಿಡುಗಡೆಯಾಗಿಲ್ಲ. ಅಂದರೆ ಒಂದು ಬಾಗಿಲು ತೆರೆದಿದೆ, ಆದರೆ ಒಳಗೆ ಹೋಗುವ ಸಮಯ ಇನ್ನೂ ಬಂದಿಲ್ಲ. ಈ ಮಧ್ಯೆ ಸಾವಿರಾರು ಅಭ್ಯರ್ಥಿಗಳು ಹಗಲು ರಾತ್ರಿ ಓದುತ್ತಿದ್ದಾರೆ. ಕೆಲವರು ಈ ಅವಕಾಶಕ್ಕಾಗಿ ಉದ್ಯೋಗವನ್ನೇ ಬಿಟ್ಟಿದ್ದಾರೆ. ಇನ್ನೂ ಕೆಲವರು 3ನೇ, 4ನೇ, 5ನೇ ಪ್ರಯತ್ನದಲ್ಲಿದ್ದಾರೆ. ಬಹುಶಃ ಅವರಿಗೆ ಇಂದು ಸಿಕ್ಕಿರುವ ಸುದ್ದಿ ನೇಮಕಾತಿಗಿಂತ ದೊಡ್ಡದು. ಯಾಕೆಂದರೆ ಈಗ ಕನಿಷ್ಠ ಹುದ್ದೆಗಳು ಖಚಿತವಾಗಿವೆ. ಇನ್ನು ಕಾಯಬೇಕಿರೋದು ಒಂದು ನೋಟಿಫಿಕೇಶನ್ ಮಾತ್ರ. ಆದರೆ ಒಂದು ಸಲಹೆ, ನೋಟಿಫಿಕೇಶನ್ ಬಂದ್ಮೇಲೆ ಓದೋದಕ್ಕಿಂತ ಇದೀಗ ತಯಾರಿ ಮಾಡಿದವರು ನಾಳೆ ಪಟ್ಟಿಯಲ್ಲಿ ಹೆಸರು ನೋಡ್ಬೋದು. ಯಾಕೆಂದ್ರೆ ಸ್ಪರ್ಧೆ ಲಕ್ಷಾಂತರ ಜನರ ಜೊತೆ, ಆದರೆ ಆಯ್ಕೆಯಾಗೋದು ಸಿದ್ಧರಾಗಿರುವ ಕೆಲವೇ ಜನ. ನಿಮ್ಮ ಪ್ರಕಾರ ಜಿಪಿಎಸ್ಟಿಆರ್ ನೋಟಿಫಿಕೇಶನ್ ಯಾವಾಗ ಬಿಡುಗಡೆಯಾಗ್ಬೋದು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.